ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನ ಆಗಿತ್ತು ನಾನು ವ್ಲಾಗ್ಸ್ ಮಾಡಿರಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ, ಅದಕ್ಕೆ ವ್ಲಾಗ್ಸ್ ಮಾಡೋಕ್ಕಾಗಿರಲಿಲ್ಲ. ಆಮೇಲೆ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಎಲ್ಲರಿಗೂ ಥ್ಯಾಂಕ್ ಯು ಹೇಳಬೇಕು. ಯಾಕಂದರೆ ನನ್ನ ಚಾನಲ್ಗೆ 500 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. 500 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿ ಆಲ್ಮೋಸ್ಟು 2-3 ತಿಂಗಳೇ ಆಗಿರಬೇಕು. ಅದಾದಮೇಲೆ ನಾನು ಯಾವುದೂ ವಿಡಿಯೋಸ್ ಹಾಕಿಲ್ಲ, ಇದೆ ಫಸ್ಟ್ ಹಾಕ್ತಿರೋದು. ಅದಕ್ಕೋಸ್ಕರ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ನನ್ನೆಲ್ಲ ಸಬ್ಸ್ಕ್ರೈಬರ್ಸ್ಗೆ. ಇನ್ನು ಹೀಗೆ ನನ್ನ ವೀಡಿಯೋಸ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಕೂಡ ಮಾಡಿ. ಈಗ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇರೋದು ಕಾರಿಂದ. ಇವತ್ತು ಟೈಮ್ ಬಂದುಬಿಟ್ಟು 8:10 ಆಗಿದೆ. ಈಗ ನಾನು ಕಾರಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಹೇಳ್ತೀನಿ, ದಾರಿಲಿ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ಸದ್ಯಕ್ಕೆ ಇವಾಗ ಕಾರಲ್ಲಿ ನಾನು, ನನ್ನ ಹಸ್ಬೆಂಡು ಡ್ರೈವ್ ಮಾಡ್ತಿದ್ದಾರೆ ಆ್ಯಸ್ ಯೂಶ್ವಲ್. ಹಿಂದೆ ನನ್ನ ಮಗ, ನಮ್ಮಮ್ಮ ಮತ್ತು ನಮ್ಮ ಅತ್ತೆ. ಸೊ ಇಷ್ಟು ಜನ ನಾವು ಇಲ್ಲಿಂದ ನಮ್ಮಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮಮ್ಮ ಮನೆಗೆ ಹೋಗ್ಬಿಟ್ಟು ನಮ್ಮ ಕಾರ್ ನಿಲ್ಲಿಸ್ಬಿಟ್ಟು ನನ್ನ ತಮ್ಮ ಬರ್ತಾನೆ ನಮ್ಮ ಜೊತೆ. ಅವನ ಕಾರಲ್ಲಿ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನ ಅಂತ ತೋರಿಸ್ತೀನಿ, ವ್ಲಾಗ್ನ ನೋಡ್ತಾ ಇರಿ. ನಾವು ಬ್ರೇಕ್ಫಾಸ್ಟ್ ಮಾಡಿಲ್ಲ, ಆ್ಯಸ್ ಯೂಶ್ವಲ್ ಬ್ರೇಕ್ಫಾಸ್ಟ್ನ ಮನೇಲಿ ಪ್ರಿಪೇರ್ ಮಾಡ್ಕೊಂಡಿದ್ದೀವಿ. ಇಡ್ಲಿ ಮತ್ತು ಚಿತ್ರಾನ್ನ, ಚಟ್ನಿ ಎಲ್ಲ. ಎಲ್ಲಾದರೂ ದಾರಿ ನಿಲ್ಲಿಸ್ಬಿಟ್ಟು ತಿನ್ನೋಣ ಅಂತ ಇವಾಗ ಸದ್ಯಕ್ಕೆ ಹೊರಟಿದ್ದೀವಿ. ನಮ್ಮಮ್ಮ ಮನೆ ರೀಚ್ ಆಗೋಕ್ಕೆ ಆಲ್ಮೋಸ್ಟು 8:45, 9 ಆಗುತ್ತೆ. 9 ಆದಮೇಲೆ ಅಲ್ಲಿಂದ ಇಲ್ಲಿ ನೋಡಿ ನನ್ನ ಮಗ ಈ ನಡುವೆ ಹಿಂಗೆ ನಿಂತ್ಕೊಳ್ಳೋದು ಕಲ್ತಿದ್ದಾನೆ ಕಾರಲ್ಲಿ. ಎಲ್ಲಿ ಹೋಗ್ತಾ ಇದ್ದೀನಿ? ನನ್ನ ಚಾನಲು 500 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದಾಗ ನಾನು ಒಂದು ಶಾರ್ಟ್ ಮಾಡಿ ಹಾಕಿದ್ದೀನಿ ನೋಡಿ. ಅದು ನನ್ನ ಚಾನಲಲ್ಲೇ ಅವೈಲೇಬಲ್ ಇದೆ. ನಂಗೆ ಅವತ್ತಿನ ತುಂಬ ಖುಷಿ ಆಯಿತು. ನಾನು ವೆಯ್ಟ್ ಮಾಡ್ತಾಯಿದ್ದೆ ಯಾವಾಗ 500 ಕಂಪ್ಲೀಟ್ ಆಗುತ್ತೆ ಅಂತ. ಆಗ 500 ಇಲ್ಲಿ ಟಿ ವಿಲಿ ಹಾಕ್ಬಿಟ್ಟು ನೋಡ್ತಾನೇ ಇದ್ದೆ, 500 ಯಾವಾಗಾಗುತ್ತೆ, 500 ಯಾವಾಗಾಗುತ್ತೆ ಅಂತ. ಅಡುಗೆ ಮಾಡ್ತಾ ಮಾಡ್ತಾ ಬಂದು ಚೆಕ್ ಮಾಡ್ತಾಯಿದ್ದೆ. ಅದೊಂಥರ ಖುಷಿ. 500 ಕಂಪ್ಲೀಟ್ ಆಗಿದ ತಕ್ಷಣವೇ ನಾನೊಂದು ಶಾರ್ಟ್ ಮಾಡಾಕಿದ್ದೀನಿ. ಅದನ್ನು ನೋಡ್ಬಿಟ್ಟು ಲೈಕ್ ಮಾಡಿ. ಮತ್ತು ಏನಕ್ಕೆ ಅಷ್ಟೊಂದು ಖುಷಿ ಆಯಿತು ಅಂದರೆ, ನಾನು ಸೆಲೆಬ್ರಿಟಿ ಅಲ್ಲ, ಮತ್ತು ನನಗಷ್ಟು ದೊಡ್ಡ ಫ್ರೆಂಡ್ ಸರ್ಕಲು ಇಲ್ಲ. ಇದ್ರೆ ಸ್ವಲ್ಪ ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಬೇಕು. ಅದರಲ್ಲೂ ಸ್ವಲ್ಪ ಜನ ಮಾಡಿದ್ದಾರೆ ಅನಿಸುತ್ತೆ, ಸ್ವಲ್ಪ ಜನ ಮಾಡಿಲ್ಲ ಅನಿಸುತ್ತೆ. ಸೊ ನನಗೇನು ಗೊತ್ತಾಗಲ್ಲ ಯಾರು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಏನು ಅಂತ. ಸೊ ನಾನು ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನನಗಿದ್ದು ಬರೀ 15 ಸಬ್ಸ್ಕ್ರೈಬರ್ಸ್ ಅಷ್ಟೇ. ಮತ್ತು ನಾನು 7 months ಇಂದ ವಿಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ದೆ. ಅದು ಕೂಡ ರೆಗ್ಯುಲರ್ ಇರಲಿಲ್ಲ. ನನಗೆ ಯಾವುದಾದ್ರು ಕಂಟೆಂಟ್ ಸಿಕ್ಕಿದ್ರೆ ಮಾತ್ರ ನಾನು ಅಪ್ಲೋಡ್ ಮಾಡ್ತಾಯಿದ್ದೆ. ಹಂಗೆ ಮಾಡ್ಕೊಂಡು ಬಂದಿದ್ದು. ಅದು ಒಂದು ಪ್ಯಾಷನ್ ಥರ ಸ್ಟಾರ್ಟ್ ಮಾಡಿದೆ. ಆಮೇಲೆ ಒಂಥರ ಹಾಬಿ ಆಗೋಯ್ತು ಅದು. ನಾನು ಎಲ್ಲಾದರೂ ಹೋದರೆ ಓಕೆ ವ್ಲಾಗ್ ಮಾಡಬೇಕು ಅನಿಸ್ತಾ ಇತ್ತು. ಈ ರೀತಿ ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗಿದ್ದು. ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಅವತ್ತು ನಂಗೆ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನಾನು ಮತ್ತು ನನ್ನ ಮಗ ಇಬ್ಬರೇ ಇದ್ದಿದ್ದು ಮನೇಲಿ. ಅದು 500 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ ತಕ್ಷಣ ಚಾನಲ್ದು ಅವನಿಗೂ ಕೂಡ ನಿಲ್ಲಿಸ್ಬಿಟ್ಟು ಚಪ್ಪಾಳೆ ಹೊಡಿಸಿದ್ದೀನಿ ನಾನು. ಅಷ್ಟು ಖುಷಿಯಾಗಿತ್ತು. ನೀವು ಯಾರಾದರೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದರೆ ಮತ್ತು ನಿಮಗೇನಾದರೂ ಸಬ್ಸ್ಕ್ರೈಬರ್ಸ್ ಕಮ್ಮಿ ಇದ್ದರೆ ಬೇಜಾರು ಮಾಡ್ಕೋಬೇಡಿ. ಇವತ್ತಲ್ಲ ನಾಳೆ ಒಬ್ವಿಯಸ್ಲಿ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ. ಒಳ್ಳೊಳ್ಳೆ ಕಂಟೆಂಟ್ಸ್ ಕೊಡಿ, ವಿಡಿಯೋ ಹಾಕ್ತಾನೇ ಇರಿ, ಸ್ಟಾಪ್ ಮಾಡಬೇಡಿ. ಇವತ್ತಲ್ಲ ನಾಳೆ ನಿಜವಾಗ್ಲೂ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ. ಮತ್ತು ನಾನು 500 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿರೋದು ನಿಮ್ಮಿಂದ. ಅದು ನಿಮ್ಮಿಂದ ಮಾತ್ರ ಸಾಧ್ಯ ಆಗಿರೋದು. ಅದಕ್ಕೆ ತುಂಬ ಥ್ಯಾಂಕ್ಸ್. ಹೀಗೆ ನಿಮ್ಮ ಪ್ರೋತ್ಸಾಹ ಮತ್ತು ನಿಮ್ಮ ಒಂದು ಇಂಟ್ರೆಸ್ಟು ನನ್ನ ಚಾನಲ್ ಮೇಲೆ ಹೀಗೆ ಇರಲಿ. ಆದಷ್ಟು ಬೇಗ 1000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋಣ. ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ನನ್ನ ಚಾನಲು 500 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದೆ. ನಿಮ್ಗೇನು ಅನಿಸುತ್ತೆ ಹೇಳಿ? ಖುಷಿ ಆಗುತ್ತೆ. ಅಷ್ಟೇನಾ? ಬರೀ ಖುಷಿ ಆಗುತ್ತಾ? ಏನಾಗುತ್ತೆ? ಸೊ ಇವಾಗ ನಮ್ಮ ಕಾರ್ನ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ನನ್ನ ತಮ್ಮ ಕಾರಲ್ಲಿ ಹೋಗ್ತಾ ಇದ್ದೀವಿ. ಇದು ಭಾವನ ಮನೆ. ಭಾವನ ಅಪಾರ್ಟ್ಮೆಂಟ್ ತೊಗೊಂಡಿದ್ದಾಳೆ. ಸೊ ಅದ್ರದ್ದು ಪಾರ್ಕಿಂಗ್ ಲಾಟ್ ಇದು. ನನ್ನ ತಮ್ಮ ಇಲ್ಲೇ ಕಾರ್ ನಿಲ್ಲಿಸ್ತಾನೆ. ನಮ್ಮ ಮನೆಯಲ್ಲಿ ಕಾರ್ ನಿಲ್ಲಿಸಲ್ಲ ಅವನು. ನಾವು ಯಾರಾದರೂ ಬಂದರೆ ಕಾರ್ ಪಾರ್ಕ್ ಮಾಡಲಿ ಅಂತ ಅಲ್ಲಿ ಖಾಲಿ ಇರುತ್ತೆ ಜಾಗ. ಈಗ ಹೋಗ್ಬಿಟ್ಟು ಭಾವನಾಗ ಮಾತಾಡಿಸ್ಕೊಂಡು, ಮಗುಗೆ ಮಾತಾಡಿಸ್ಕೊಂಡು ಈಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ನನ್ನ ಮಗ ಕೂಡ ಎದ್ದಿದ್ದಾನೆ. ಸೇ ಹಾಯ್. ಅವ್ನು ಮೂಡಲಿಲ್ಲ, ಇವಾಗ ಎದ್ದ. ಅವನು ನಿದ್ದೆ ಮಾಡ್ತಾಯಿದ್ದ. ಮಗುಗೂ ನೋಡ್ಬಿಟ್ಟು ಎದ್ದ. ಇವಾಗ ಇಲ್ಲಿಂದ ಹೊರಡ್ತೀವಿ.
ಶ್ರೀರಂಗಪಟ್ಟಣದಲ್ಲಿದೆ. ಆಮೇಲೆ ಈಗ ಗಾಡಿ ಪಾರ್ಕ್ ಆಯಿತು, ಗಾಡಿ ಪಾರ್ಕ್ ಮಾಡಿಬಿಟ್ಟು ಇವಾಗ ಹೋಗ್ತೀವಿ. ದೇವಸ್ಥಾನ ತುಂಬ ರಶ್ ಇತ್ತು, ನೋಡ್ತಾ ಇರ್ಬೋದು ಕ್ಯೂ ಅಲ್ಲಿ ಕಾಣಿಸ್ತಾ ಇದೆ, ಇದು ಜನರಲ್ ಕ್ಯೂ. ಇಲ್ಲಿ ತುಂಬಾ ರಶ್ ಇತ್ತು. ನಾವು ಸರಿ ಹೋಗ್ಬಿಟ್ಟು ನದಿ ಹತ್ರ ಒಂದು ಸ್ವಲ್ಪ ಕೈಕಾಲು ಮುಖ ತೊಳ್ಕೊಂಡು ದೇವಸ್ಥಾನಕ್ಕೆ ಒಳಗೆ ಹೋಗೋಣ ಅಂದ್ಬಿಟ್ಟು ನದಿ ಹತ್ರ ಹೋದ್ವಿ. ಅಲ್ಲೂ ಕೂಡ ತುಂಬ ಜನ ನೀರೆಲ್ಲ ಆಟಾಡ್ತಾಯಿದ್ರು. ನೀರು ಅಷ್ಟೊಂದು ಕಮ್ಮಿನೂ ಇರಲಿಲ್ಲ, ಜಾಸ್ತಿನೂ ಇರಲಿಲ್ಲ, ಸುಮಾರಾಗಿತ್ತು. ಮೋಸ್ಟ್ಲಿ ಮಳೆ ಬೀಳ್ತಾ ಇದೆಯಲ್ಲ ಅದಕ್ಕೋಸ್ಕರ. ನದಿ ಹತ್ರ ಹೋಗಿ ನನ್ನ ಮಗನಿಗೆ ನೀರಲ್ಲಿ ಇಳಿಸಿದ್ದೆ. ಅವನು ಬರೋಕ್ಕೆ ರೆಡಿ ಇರಲಿಲ್ಲ, ಬಟ್ಟೆ ಎಲ್ಲ ಒದ್ದೆ ಮಾಡ್ಕೊಂಡ, ಮತ್ತು ಅವನ ಪ್ಯಾಂಟ್ ಎಲ್ಲ ಒದ್ದೆ ಆಗೋಯಿತು. ಸರಿ ಬಿಸ್ತಿತ್ತಲ್ವ, ಹಂಗೆ ಒಣ್ಕೊಳ್ಳುತ್ತೆ ಅಂದ್ಬಿಟ್ಟು ನಾನು ಸುಮ್ಮನಾಗ್ಬಿಟ್ಟೆ, ಏನು ಚೇಂಜ್ ಮಾಡಿಲ್ಲ. ಕಾರಲ್ಲಿತ್ತು ನನ್ನ ಬ್ಯಾಗೆಲ್ಲ. ನೋಡಿ ಎಷ್ಟೊಂದು ಜನ ನೀರಲ್ಲಿ ಆಟಾಡ್ತಾ ಇದ್ದಾರೆ, ಚೆನ್ನಾಗಿತ್ತು ನೀರು. ಈಗ ಅಲ್ಲಿ ನೀರ ಹತ್ರ ಹೋದ್ಮೇಲೆ ಇಲ್ಲಿ ಬಂದ್ವಿ ನಾವು. ಸ್ಪೆಷಲ್ ಕ್ಯೂ ಇದು. ಇಲ್ಲಿ 100 ರೂಪೀಸ್ ಕೊಟ್ಬಿಟ್ಟು ಈ ಸ್ಪೆಷಲ್ ಎಂಟ್ರೆನ್ಸಲ್ಲಿ ಹೋದ್ವಿ. ಯಾಕಂದರೆ ಮಗು ಅಷ್ಟೊತ್ತು ನಾರ್ಮಲ್ ಕ್ಯೂ ಅಲ್ಲಿ ಇರಲ್ಲ ಅಂತ ನಂಗೆ ಗೊತ್ತಿತ್ತು. ಅವ್ನು ಗಲಾಟೆ ಮಾಡಿಬಿಡ್ತಾನೆ, ಬಿಸಿಲು ಬೇರೆ ಇತ್ತು. ಅದಕ್ಕೆ ಈ ಕ್ಯೂ ಅಲ್ಲಿ ಹೋದರೆ ಬೇಗ ದರ್ಶನ ಮುಗಿಸ್ಕೊಂಡು ಹೋಗ್ಬೋದು ಅಂತ ಈ ಕ್ಯೂಗೆ ಬಂದ್ವಿ. ದರ್ಶನ ಎಲ್ಲ ಚೆನ್ನಾಗಾಯಿತು. ದರ್ಶನ ಮುಗಿಸ್ಕೊಂಡು ಇವಾಗ ಮತ್ತೆ ಕಾರ್ ಹತ್ರ ಹೋದ್ವಿ. ಕಾರ್ ಹತ್ರ ಹೋಗ್ಬೇಕಾದ್ರೆ ಈ ಥರ ಕುದುರೆಗಳು ನಿಂತಿತ್ತು. ಇಲ್ಲಿ ಕುದುರೆ ಮೇಲೆ ಕುತ್ಕೊಂಡು ರೈಡ್ ಕೊಡ್ತಾರೆ, ಚಿಕ್ಕ ಚಿಕ್ಕ ಮಕ್ಳಿಗೆ ಕೂಡಿಸ್ಬೋದು. ಈಗ ನಮ್ಮದೆಲ್ಲ ದರ್ಶನ ಆಯಿತು. ತುಂಬ ರಶ್ ಇತ್ತು, ತುಂಬ ದೊಡ್ಡ ಕ್ಯೂ ಇತ್ತು. ಅದಕ್ಕೆ ನಾವು ಸ್ಪೆಷಲ್ ದರ್ಶನಲ್ಲಿ ಹೋದ್ವಿ. ಒಬ್ರಿಗೆ 100 ರೂಪೀಸ್ ಚಾರ್ಜ್ ಮಾಡಿದ್ರು. ಹೋದ್ವಿ, ಒಂದು ಹಾಫ್ ಆನ್ ಅವರಲ್ಲಿ ದರ್ಶನ ಆಯಿತು. ದರ್ಶನ ಮುಗಿಸ್ಕೊಂಡು ಇವಾಗ ಕಾರ್ ಹತ್ರ ಬಂದಿದ್ದೀವಿ. ಕಾರಿಂದ ಇವಾಗ ಚಾಮುಂಡಿ ಹಿಲ್ಸ್ಗೆ ಹೋಗಬೇಕು. ಚಾಮುಂಡಿ ಹಿಲ್ಸ್ ಕಡೆ ಹೊರಟಿದ್ದೀವಿ. 3 o'clock ಕ್ಲೋಸ್ ಆಗುತ್ತೆ ಚಾಮುಂಡಿ ಹಿಲ್ಸು. ನೋಡಬೇಕು ಎಷ್ಟೊತ್ತಿಗೆ ರೀಚ್ ಆಗೋಕ್ಕಾಗುತ್ತಾ ಇಲ್ವಾ ಅಂತ. ಆ್ಯಕ್ಚುಲಿ ಚಾಮುಂಡಿ ಬೆಟ್ಟಕ್ಕೆ ಪಾರ್ಕಿಂಗ್ ತುಂಬ ದೂರ ಮಾಡಿದ್ದಾರೆ. ಅಲ್ಲಿಂದ ನಡ್ಕೊಂಬರ್ಬೇಕು. ನಾವು ಲಕ್ಕಿ ಅನಿಸುತ್ತೆ, ಈ ಸತಿ ನಾವು ಒಳಗೆ ಬಂದುಬಿಟ್ವಿ, ನಮ್ಗೆ ಯಾರೂ ತಡೆದಿಲ್ಲ. ಒಳಗಡೆ ಸೀದಾ ಬಂದುಬಿಟ್ವಿ ದೇವಸ್ಥಾನದ ಮುಂದೆನೇ. ಇವಾಗ ನಾವು ಇರೋದು ದೇವಸ್ಥಾನದ ಮುಂದೆನೇ. ಈಗ ದೇವಸ್ಥಾನದ ಪಕ್ಕದಲ್ಲೇ ಕಾರ್ ಪಾರ್ಕ್ ಮಾಡೋಕ್ಕೆ ನಮಗೆ ಜಾಗ ಸಿಕ್ತು. ಇಲ್ಲದೇ ಇದ್ದರೆ ತುಂಬ ನಡಿಬೇಕಿತ್ತು, ಮಗುಗೆ ಎತ್ಕೊಂಡು, ಮತ್ತು ನಮ್ಮ ಅತ್ತೆಗೂ ಅಷ್ಟೊಂದು ನಡೆಯೋಕ್ಕಾಗಲ್ಲ. ಥ್ಯಾಂಕ್ ಗಾಡ್ ನಮಗೆ ಹತ್ರದಲ್ಲೇ ಕಾರ್ ಪಾರ್ಕಿಂಗ್ ಸಿಕ್ತು, ಮತ್ತು ಒಳಗೂ ಬಂದುಬಿಡ್ತು ಕಾರು ದೇವಸ್ಥಾನದ ಹತ್ರನೇ. ಈಗ ನಾವು ದರ್ಶನಕ್ಕೆ ಅಂತ 30 ರೂಪೀಸ್ ಕ್ಯೂ ಹತ್ರ ಹೋಗ್ತಾ ಇದ್ದೀವಿ. ಯಾಕಂದರೆ ನಾರ್ಮಲ್ ಕ್ಯೂ ತುಂಬ ರಶ್ ಇತ್ತು. ನೋಡಿ ಎಷ್ಟೊಂದು ಜನ ಇದ್ದಾರೆ. ಅದಕ್ಕೋಸ್ಕರ ನಾವು 30 ರೂಪೀಸ್ ಕ್ಯೂ ಆ ಕಡೆ ಎಂಡಲ್ಲಿ ಬರುತ್ತೆ, ಅಲ್ಲಿಗೆ ಹೋದ್ವಿ. ಚಾಮುಂಡಿ ಬೆಟ್ಟಲ್ಲಿ ದರ್ಶನ ಎಲ್ಲ ಮುಗೀತು. ಏನಾದರೂ ತಿನ್ನೋಣ ಅಂತ ಬಂದ್ವಿ, ಹೊಟ್ಟೆ ಹಸಿತಾಯಿತು. ಅದಕ್ಕೆ ದರ್ಶನಕ್ಕೆ ತುಂಬ ರಶ್ ಇತ್ತು. ನಾವು 30 ರೂಪೀಸ್ ಕೊಟ್ಬಿಟ್ಟು ಕ್ಯೂವಲ್ಲಿ ಹೋದ್ವಿ. ಅದು ಕೂಡ ರಶ್ ಇತ್ತು. ಹೆಂಗೋ ಒಂದು 1 ಅವರಲ್ಲಿ ದರ್ಶನ ಆಯಿತು. ಒಳ್ಳೆ ದರ್ಶನನೇ ಆಯಿತು. ಒಂದು ಸುಮಾರು ಹೊತ್ತು ದೇವ್ರ ಮುಂದೆನೇ ನಿಂತಿದ್ವಿ. ಚೆನ್ನಾಗಾಯಿತು ದರ್ಶನ. ನೋಡಿ ಗೋಪುರ ಕಾಣಿಸ್ತಾ ಇದೆ ಬೆಟ್ಟದ್ದು. ನಾವಿಲ್ಲಿ ತಿನ್ನಕ್ಕೆ ಬಂದಿದ್ದೀವಿ. ಸೊ ಇವಾಗ ಇಲ್ಲಿಂದ ನಾವು ನಮ್ಮ ದೊಡ್ಡಮ್ಮ ಮನೆಗೆ ಹೋಗ್ತೀವಿ. ನಮ್ಮ ದೊಡ್ಡಮ್ಮ ಮನೆ ಇಲ್ಲೇ ಇರೋದು ಮೈಸೂರಲ್ಲಿ. ಅಲ್ಲಿ ಅಡುಗೆ ಎಲ್ಲ ಮಾಡಿದ್ದಾರೆ, ಅಲ್ಲಿ ತಿನ್ಕೊಂಡು ಬೆಂಗಳೂರಿಗೆ ಹೊರಡ್ತೀವಿ. ಹಾಗೆ ಎಷ್ಟು ಫ್ರೆಶ್ ಆಗಿದ್ನೋ, ಇವಾಗ ಅಷ್ಟೇ ಟಯರ್ಡ್ ಆಗಿಬಿಟ್ಟಿದೆ. ಎಲ್ಲ ಕಡೆ ತುಂಬ ರಶ್ಶು, ಮತ್ತು ತುಂಬ ಬೆವ್ತೋಗಿದ್ದೀವಿ ಎಲ್ಲರೂ. ಅಷ್ಟು ಮಳೆ ಬೀಳ್ತಾ ಇದ್ರೂ ಒಂಚೂರೂ ಗಾಳಿ ಬೀಸ್ತಾ ಇಲ್ಲ ಯಾವ ಕಡೆ ಎಲ್ಲನೂ. ಫುಲ್ ಬೇವ್ತೋಗಿದ್ದೀನಿ. ನಾನು ಕೂದಲಂತೂ ಎತ್ತಿ ಗಂಟು ಕಟ್ಬಿಟ್ಟಿದ್ದೆ. ನನ್ನ ಮಗನೂ ಫುಲ್ ಕ್ರ್ಯಾಂಕಿ ಆಗಿಬಿಟ್ಟಿದ್ದಾನೆ. ಅವನಿಗೂ ಕರ್ಕೊಂಡೋಗಿ ಫಸ್ಟ್ ಊಟ ಮಾಡಿಸ್ಬೇಕು. ದೇವಸ್ಥಾನ ತುಂಬ ಅಂದರೆ ತುಂಬ ರಶ್ ಇದೆ. ನೋಡ್ತಾ ಇರ್ಬೋದು, ಪಾರ್ಕಿಂಗ್ ಎಲ್ಲ ಫುಲ್ಲಾಗಿದೆ. ಅಲ್ಲೂ ಬೆಟ್ಟ ಆ ಕಡೆನೂ ಪಾರ್ಕಿಂಗ್ ಇದೆ, ಅಲ್ಲೂ ಕೂಡ ಫುಲ್ಲಾಗಿತ್ತು. ನಮ್ಗೆ ಹೆಂಗೋ ಇಲ್ಲೇ ಒಳಗಡೆ ಪಾರ್ಕಿಂಗ್ ಸಿಕ್ತು. ನಾವು ಅಷ್ಟು ನಡೆದಿಲ್ಲ, ಇಲ್ಲಾಂದರೆ ನಡ್ಕೊಂಡು ಒಳಗೆ ಬರಬೇಕು ದೇವಸ್ಥಾನ ರೀಚ್ ಆಗೋಕ್ಕೆ. ಬಟ್ ನಮ್ಗೆ ಈ ಸತಿ ಎಂಟ್ರೆನ್ಸು ಒಳಗೆ ದೇವಸ್ಥಾನದ ಮುಂದೆನೇ ಪಾರ್ಕಿಂಗ್ ಸಿಕ್ಬಿಡ್ತು. ಲಕ್ಕಿ ನಾವು. ನನ್ನ ಮಗನ್ನ ಎತ್ಕೊಂಡು ಹೆಂಗಪ್ಪ ನಡ್ಕೊಂಡು ಹೋಗೋದು ಅಂದ್ಕೊತಾ ಇದ್ದೆ. ಹೆಂಗೋ ಒಳಗಡೆ ಕಾರ್ ಬಿಟ್ಬಿಟ್ರು ನಮ್ಮದು. ಸೊ ಒಳಗೆ ಬಂದ್ವಿ. ಈಗ ನನ್ನ ತಮ್ಮ ಕಾರ್ ತೊಗೊಂಬರಕ್ಕೆ ಹೋಗಿದ್ದಾನೆ. ಅವ್ನು ಬಂದಿದ್ದ ತಕ್ಷಣ ಇಲ್ಲಿಂದ ಹೊರಡ್ತೀವಿ ನಾವು ನಮ್ಮ ದೊಡ್ಡಮ್ಮ ಮನೆಗೆ.
ಈಗ ನಮ್ಮ ದೊಡ್ಡಮ್ಮ ಮನೆ ರೀಚ್ ಆದ್ವಿ. ಬಂದಿದ ತಕ್ಷಣ ನೋಡಿ ನಮ್ಮ ದೊಡ್ಡಮ್ಮ ನನ್ನ ಮಗನ ಎತ್ಕೊಂಡ್ಬಿಟ್ರು. ಅವನು ಮಲ್ಕೊಂಬಿಟ್ಟಿದ್ದ, ಅವನ್ನ ಮಲಗಿಸ್ಬಿಟ್ಟಿದ್ವಿ. ಒಂದು ಸ್ವಲ್ಪ ಹೊತ್ತು ಮಲಗಲಿ ಅಂದ್ಬಿಟ್ಟು. ತುಂಬ ಡೀಪ್ ಸ್ಲೀಪಲ್ಲಿದ್ದ ಅವನು. ಆಮೇಲೆ ಎದ್ದ ಮೇಲೆ ಯಾರ ಹತ್ರನೂ ಹೋಗೋಕ್ಕೆ ರೆಡಿ ಇರಲಿಲ್ಲ. ಸ್ವಲ್ಪ ಹೊತ್ತು ಆದಮೇಲೆ ಎಲ್ಲರ ಹತ್ರನೂ ಹೋದ ಅವನು. ಇವಾಗ ಊಟ ಎಲ್ಲ ಮುಗಿಸಿದ್ವಿ. ಇಲ್ಲಿ ನಮ್ಮ ಅತ್ತಿಗೆ ಊಟ ಬಡಿಸಿದ್ರು ಎಲ್ಲರಿಗೂ. ಸೊ ಊಟ ಎಲ್ಲ ಮಾಡಿಕೊಂಡು ಇವಾಗ ಬೆಂಗಳೂರು ಕಡೆ ಹೊರಡ್ತಾ ಇದ್ದೀವಿ. ನನ್ನ ಮಗ ಎಲ್ಲರಿಗೂ ಬಾಯ್ ಮಾಡ್ತಾ ಇದ್ದಾನೆ. ಇವಾಗ ನಮ್ಮ ದೊಡ್ಡಮ್ಮ ಮನೆಯಿಂದ ಮನೆಗೆ ಹೊರಡ್ತಾ ಇದ್ದೀವಿ. ಈಗ ಟೈಮ್ ಬಂದ್ಬಿಟ್ಟು 6:35 ಆಗಿದೆ. ಮನೆಗೆ ಹೋಗೋಷ್ಟೊತ್ತಿಗೆ ಒಂದು 8:39 ಆಗ್ಬೋದು. ಅಲ್ಲಿಂದ ಮತ್ತೆ ನಮ್ಮ ಮನೆಗೆ ಹೋಗಬೇಕು, ಯಾಕಂದರೆ ನಾಳೆ ನಮ್ಮ ಯಜಮಾನ್ರಿಗೆ ಆಫೀಸಿಗೆ ಹೋಗಬೇಕು. ಸೊ ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಕಾರಲ್ಲಿದೆ. ಮೈಸೂರಿಂದ ಹೊರಟಿದ ತಕ್ಷಣ ಸಿಕ್ಕಾಪಟ್ಟೆ ಮಳೆ, ದಾರಿ ಉದ್ದ ತುಂಬ ಅಂದರೆ ತುಂಬ ಮಳೆ. ನಾವು ಹೆಂಗೆ ಡ್ರೈವ್ ಮಾಡ್ಕೊಂಬಂದು ನಮಗೆ ಗೊತ್ತು. ತುಂಬ ಟ್ರಾಫಿಕ್ ಜಾಮ್ ಕೂಡ ಇತ್ತು. ಅಲ್ಲಿ ಎಕ್ಸ್ಪ್ರೆಸ್ ಹೈವೇಲಿ ಕೂಡ ಟ್ರಾಫಿಕ್ ಜಾಮ್ ಇತ್ತು. ಈಗ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.